ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ತನಿಕಾ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂಥ ಫಿಶ್ ಕಬಾಬ್ ಅಥವಾ ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತಿದ್ದೀನಿ. ಮೊದಲು ನೀವು ಪಾತ್ರೆನಾದರೂ ತೊಗೊಳ್ಳಿ ಅಥವಾ ಈ ಥರ ಒಂದು ತಟ್ಟೆನಾದರೂ ತೊಗೊಳ್ಳಿ. ನಾನಿಲ್ಲಿ ತಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರು, ಸ್ವಲ್ಪ ಅರಿಶಿನ, ಒಂದು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಕಬಾಬ್ ಪೌಡ್ರು, 1 ಟೇಬಲ್ ಸ್ಪೂನಷ್ಟು ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಮತ್ತು 1 ಮೊಟ್ಟೆ ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ. ಇದಕ್ಕೆ ನೀವು ಹುಣಸೆಹಣ್ಣಾದರೂ ಸೇರಿಸ್ಬೋದು ಅಥವಾ ನಿಂಬೆಹಣ್ಣಿನ ರಸ ಯಾವುದಾದ್ರೂ ಕೂಡ ಹುಳಿನ ಆ್ಯಡ್ ಮಾಡ್ಬೋದು. ನೋಡಿ, ಇಷ್ಟು ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪನೂ ಗಂಟಿಲ್ದಿರೋ ಈ ಥರ ಮಿಕ್ಸ್ ಮಾಡಿ ಕೈಲೇ, ಅಥವಾ ನೀವು ಬೌಲಿಗೆ ಹಾಕ್ಕೊಂಡ್ರೆ ಬೇಕಾದರೆ ಬ್ಲೆಂಡರಲ್ಲಿ ಕೂಡ ಈ ಥರ ನೀವು ಮಿಕ್ಸ್ ಮಾಡ್ಕೊಬೋದು. ಈ ಥರ ಕೈಲೇ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನಾವೇನಿಲ್ಲಿ ಫಿಶ್ ತೊಳೆದಿಟ್ಕೊಂಡಿರ್ತೀವಲ್ವ, ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡು ತೊಳೆದಿಟ್ಕೊಂಡಿರೋ ಫಿಶ್ಗೆ ಈ ಥರ ಒಂದೇ ಪೀಸ್ ತೊಗೊಂಡು ಈ ಥರ ಫುಲ್ ಎಲ್ಲ ಮಸಾಲ ಎಲ್ಲ ನಾವು ಸವರಬೇಕಾಗುತ್ತೆ. ನೋಡಿ, ಈ ಥರ ಫುಲ್ ಎಲ್ಲ ಕಡೆನೂ ಫಿಶ್ಗೆ ಮಸಾಲ ಹೊಂದ್ಕೊಳ್ಳೋ ಥರ ಒಂದೊಂದೇ ಪೀಸ್ ತೊಗೊಂಡು ಈ ಥರ ಸವರಿ ಸೈಡಲ್ಲಿ ಇಡಿ. ಇದನ್ನು ನಾನು ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಡ್ತಿದ್ದೀನಿ. ನೀವು ಈ ಥರ ಹೊರಗಡೆ ಇಟ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಫ್ರಿಡ್ಜ್ಗೆ ಇಟ್ಟರು ಓಕೆ. ಮೇಲೆ ಈ ಥರ ಈ ಸವರಿಟ್ಟಿದ್ದೀವಲ್ಲ, ಇದ್ರ ಮೇಲೆ ಬೇಕಾದ್ರೆ ನೀವು ಸ್ವಲ್ಪ ಮೇಲೆ ಹುಳಿ ಹಿಂಡಿದ್ರು ಕೂಡ, ಲೆಮನ್ ಆಗಲಿ ಯಾವುದೇ ಆಗಲಿ ಆ ಥರದ ಹುಳಿನ ಮೇಲೆ ಹಾಕಿದ್ರು ಕೂಡ ಅದು ಹುಳಿ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಒಂದು ಅರ್ಧ ಗಂಟೆ ನಂತರ ನಾನೊಂದು ಬಾಂಡಲೆ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ಫಿಶ್ ಈ ಥರ ರೆಡಿಯಾಗಿದೆ. ಇವಾಗ ಎಣ್ಣೆ ಕಾದ ನಂತರ ಒಂದೊಂದೇ ಪೀಸ್ನ ಈ ಥರ ಬಿಡ್ತಾ ಹೋಗಿ. ನೀವು ಬೇಕಾದರೆ ಇದೇ ಫಿಶ್ನ ರವಾ ಫ್ರೈ ಕೂಡ ಮಾಡ್ಬೋದು. ಇದು ರವಾ ಫ್ರೈ ಬೇಡ ಅಂದರೆ ಈ ಥರ ಮಾಮೂಲಿಯಾಗಿ ಮಾಡ್ಕೊಳ್ಳೋದು. ನೋಡಿ, ಈ ಥರ ಎಲ್ಲ ಫಿಶ್ನು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ. ಫಿಶ್ ಆಲ್ಮೋಸ್ಟ್ ಬೇಗ ಬೇಯುತ್ತಲ್ವ, ಮೀಡಿಯಮ್ ಫ್ಲೇಮಲ್ಲಿ ಬೆಂದರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತ. ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ರೆ ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಒಂದು 2 ನಿಮಿಷ 3 ನಿಮಿಷಕ್ಕೆಲ್ಲ ಈ ಥರ ತಿರುಗಿಸಿ ಈ ಥರ ಬೇಯಿಸ್ಕೊಳ್ಳಿ. ನೋಡಿ, ಫಿಶ್ ಕಬಾಬ್ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಅದರಲ್ಲೂ ಈ ಜಿಲೇಬಿ ಮೀನು ಈ ಥರ ಇದರಲ್ಲಿ ಮಾಡಿದ್ರೆ ಪೀಸ್ ಈ ಥರ ದೊಡ್ಡದಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ರೆಡಿಯಾಗಿ ಹೋಯಿತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಏನು ಹೋಟೆಲಲ್ಲಿ ನಾವು ತಿಂತೀವಲ್ವ, ಎಷ್ಟು ಚೆನ್ನಾಗಿದೆ ಅಂತೀವಲ್ವ, ಸೇಮ್ ಇದೇ ಪ್ರೊಸೀಜರಲ್ಲಿ ಮಾಡೋದು ಅವರು ಕೂಡ. ಸ್ವಲ್ಪ ಫಿಶ್ ಅಂದಮೇಲೆ ಸ್ವಲ್ಪ ಖಾರ ಹುಳಿ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಹಾಕಬೇಕಷ್ಟೇ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.